ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಮರ್ಡರ್ನಿಂದಾಗಿ ಇಡೀ ಕರಾವಳಿ ಬೆಚ್ಚಿ ಬಿದ್ದಿದೆ. ಇದರ ನಡುವೆ ಈಗ ಮೈಸೂರಿನಲ್ಲೂ ಕೂಡ ಡೆಡ್ಲಿ ಮರ್ಡರ್ ಆಗಿದೆ. ಕರಾವಳಿಯ ಬಳಿಕ ಮೈಸೂರಿನಲ್ಲಿ ಡೆಡ್ಲಿ ಮರ್ಡರ್, ಮಿಡ್ ನೈಟ್ ಮರ್ಡರ್ಗೆ ಮೈಸೂರು ಕೂಡ ಬೆಚ್ಚಿ ಬಿದ್ದಿದೆ. ಮೈಸೂರಿನಲ್ಲಿ ರೌಡಿ ಶೀಟರ್ ಕಾರ್ತಿಕ್ ಭೀಕರ ಕೊಲೆಯಾಗಿದೆ. ವರುಣ ಗ್ರಾಮದ ಹೊರವಲಯದಲ್ಲಿ ನಡೆದಂತಹ ಭೀಕರ ಹತ್ಯೆ ಇದು. ಮಾರಕಾಸ್ತ್ರಗಳಿಂದ ಕಾರ್ತಿಕ್ನನ್ನ ಹಂತಕರು ಕೊಲೆಗೈದಿದ್ದಾರೆ. ಮೈಸೂರು ನಗರದ ಕ್ಯಾತಮಾರನಹಳ್ಳಿಯ ನಿವಾಸಿ ಕಾರ್ತಿಕ್. ಆ ಸಿಸಿಟಿವಿ ಫುಟೇಜ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ತಡರಾತ್ರಿ ಆದಂತಹ ಮರ್ಡರ್ ಇದು. ಕಾರ್ತಿಕ್ ಎನ್ನುವ ರೌಡಿ ಶೀಟರ್ನನ್ನ ಹಂತಕರು ಯಾವ ರೀತಿ ಏಕಾಏಕಿ ದಾಳಿ ಮಾಡಿ ಕೊಚ್ಚಿ ಕೊಲೆ ಮಾಡ್ತಾರೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಮೊದಲಿಗೆ ಬೈಕ್ನಲ್ಲಿ ಬರುವಂತಹ ಇಬ್ಬರು ಆತನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡ್ತಾರೆ. ಅದಾದ ನಂತರ ಕಾರ್ನಲ್ಲಿ ಮತ್ತೆ ಮೂವರು ಬರ್ತಾರೆ. ಒಟ್ಟು 5 ಹಂತಕರು ಸೇರಿಕೊಂಡು ಕಾರ್ತಿಕ್ನನ್ನ ಹತ್ಯೆ ಮಾಡಿದ್ದಾರೆ. ಮೈಸೂರು ಹೊರವಲಯದಲ್ಲಿ ಆದಂತಹ ಭೀಕರ ಮರ್ಡರ್ ಇದು. ಈ ಕೊಲೆಯಿಂದಾಗಿ ಮೈಸೂರು ಬೆಚ್ಚಿ ಬಿದ್ದಿದೆ. ಒಂದಾದ ಮೇಲೊಂದರಂತೆ ರಾಜ್ಯದಲ್ಲಿ ಇಂತಹ ಮರ್ಡರ್ಗಳಾಗ್ತಾ ಇರೋದು ರಾಜ್ಯದ ಜನರ ನಿದ್ದೆಗೆಡಿಸಿದೆ. ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.